ರಾಜ್ಯದ ಎರಡು ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾವೇರಿದೆ. ಈ ಸಂದರ್ಭದಲ್ಲೂ ಬೈ ಎಲೆಕ್ಷನ್ ಸಂದರ್ಭ ಕುಮಾರಣ್ಣ ಕಾಣೆಯಾಗಿದ್ದಾರೆ. ಉಪ ಚುನಾವಣೆಯ ಕಣಕ್ಕೆ ಕುಮಾರಸ್ವಾಮಿ ಬರೋದೇ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಉಪಚುನಾವಣೆ ಕಣಕ್ಕೆ ಕುಮಾರಸ್ವಾಮಿ ಬರೋದೇ ಇಲ್ವಾ? ಜಿಬಿಎನಲ್ಲಿ ಸಿಗುವ ಜೆಡಿಎಸ್ ಸೀಟುಗಳ ಮೇಲೆ ಎಚ್ಡಿಕೆ ಎಂಟ್ರಿ. ದಾವಣಗೆರೆ, ಬಾಗಲಕೋಟೆ ಜೆಡಿಎಸ್ ಕಾರ್ಯಕರ್ತರಿಗೆ ಯಾವುದೇ ಮೆಸೇಜ್ ತಲುಪಿಲ್ಲ. ಬಿಜೆಪಿಯವರು ಜೆಡಿಎಸ್ ಅನ್ನ ಲೆಕ್ಕಕ್ಕೆ ತಗೊಂಡಿಲ್ವಾ? ಎಚ್ಡಿಕೆ ಕನ್ವಿನ್ಸ್ ಮಾಡುವಲ್ಲಿ ಬಿಜೆಪಿ ನಾಯಕರು ವಿಫಲರಾದ್ರ. ಬೈ ಎಲೆಕ್ಷನ್ ಬಗ್ಗೆ ದೊಡ್ಡಗೌಡರು ಕೂಡ ಮಹಾಮೌನ. ಉಪಚುನಾವಣೆಯಲ್ಲಿ ಜೆಡಿಎಸ್ ಶಾಸಕರದ್ದು ಸದ್ದಿಲ್ಲ, ಸುದ್ದಿಯೂ ಇಲ್ಲ. ಬೈ ಎಲೆಕ್ಷನ್ ನಿಂದ ಕುಮಾರಣ್ಣ ಕಾಣೆಯಾಗಿದ್ದಾರೆ. ಎರಡು ಕ್ಷೇತ್ರಗಳ ಪೈಕಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ, ಒಂದು ರೌಂಡ್ ಬಿಡಿ ಅರ್ಧ ರೌಂಡಿಗೂ ಕೂಡ ಕುಮಾರಸ್ವಾಮಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಹಾಗಾದ್ರೆ ಕೇವಲ ಸೌಂದರ್ಯಕ್ಕಾಗಿ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆಯಾ? ಪ್ರಾಕ್ಟಿಕಲ್ ಅಂತ ಬಂದಾಗ ಲವಲೇಶದಷ್ಟು ಕೂಡ ಕುಮಾರಸ್ವಾಮಿಯ ಆಕ್ಟಿವ್ ಈ ಬೈ ಎಲೆಕ್ಷನ್ ಅಲ್ಲಿ ಯಾಕೆ ಕಾಣಿಸ್ತಿಲ್ಲ? ಮೈತ್ರಿ ಆಗಿದ್ದಾರೆ. ಬಿಜೆಪಿಯ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ಅಂತ ಹೇಳಿದ್ರು. ಬಿಜೆಪಿಯ ಏಳಿಗೆ ನಮ್ಮ ಏಳಿಗೆ ಇದ್ದ ಹಾಗೆ ಅಂತ ಹೇಳಿದ್ರು ಜೆಡಿಎಸ್. ಆದರೆ ಈ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಈ ಸರ್ಕಸ್ನಲ್ಲಿ ಒಂದು ಸಣ್ಣ ಅಳಿಲು ಸೇವೆ ಬೇಡವೆ ಕುಮಾರಸ್ವಾಮಿದು? ಇಲ್ಲ. ಹಾಗಾದ್ರೆ ಇಲ್ಲಿ ಎಡವಿದ್ದು ಬಿಜೆಪಿನ ಜೆಡಿಎಸ್? ಕುಮಾರಸ್ವಾಮಿಯನ್ನ ಕನ್ವಿನ್ಸ್ ಮಾಡೋದಕ್ಕೆ ಬಿಜೆಪಿ ನಾಯಕರಿಗೆ ಸಾಧ್ಯ ಆಗ್ತಾ ಇಲ್ವಾ? ನಿಖಿಲ್ ಮನವೊಲಿಸುವಲ್ಲಿಯೂ ವಿಫಲರಾದ್ರ ಬಿಜೆಪಿಯ ನಾಯಕರು. ಒಳ ಜಗಳದಲ್ಲಿ ಮೈತ್ರಿ ಪಕ್ಷವನ್ನ ಮರೆತ್ರ ಬಿಜೆಪಿಯ ಲೀಡರ್ಸು. ದಳಪತಿಗಳ ಉಪ ಮೌನಕ್ಕೆ ಕಾರಣ ಜಿಬಿಎ ಸೀಟು ಹಂಚಿಕೆ. ಇತ್ತ ಜೆಡಿಎಸ್ ಮೌನಕ್ಕೆ ರಾಜ್ಯಸಭಾ ಸೀಟು ಹಂಚಿಕೆ ವಿಚಾರವೂ ಚರ್ಚೆ. ದೇವೇಗೌಡರನ್ನ ಮುಂದುವರಿಸಲು ಕೇಳುತ್ತಿರುವ ಜೆಡಿಎಸ್. ಒಂದು ಕಡೆ ದೇವೇಗೌಡರನ್ನ ಮುಂದುವರಿಸಬೇಕು ರಾಜ್ಯಸಭೆಯಲ್ಲಿ ಅಂತ ಹೇಳಿ ಜೆಡಿಎಸ್ ರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ಹಾಕ್ತಾ ಇದೆ. ಇನ್ನು ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರಲಿದೆ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ 369 ವಾರ್ಡ್ಗಳ ಪೈಕಿ ಜೆಡಿಎಸ್ಗೆ ಎಷ್ಟು ಹಂಚಿಕೆ ಮಾಡ್ತೀರಿ? ಈಗ ಮೊದಲಿನಂತಲ್ಲ, ಸ್ವತಂತ್ರ ನಿರ್ಧಾರ ಮಾಡೋದಕ್ಕಾಗೋದಿಲ್ವಲ್ಲ ಜೆಡಿಎಸ್ಗೆ. ಸ್ವತಂತ್ರರಾಗಿ ಉಳಿದಿಲ್ಲ ಜೆಡಿಎಸ್. ಬದಲಾಗಿ ಬಿಜೆಪಿಯ ಜೊತೆ ಅಧಿಕೃತ ನಿಖಾ ಮಾಡಿಕೊಂಡಿರುವಂತಹ ಜೆಡಿಎಸ್ ಕೆಮ್ಮುವುದಿದ್ದರೂ ಸೀನುವುದಿದ್ದರೂ ಬಿಜೆಪಿಯ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ನಾಯಕರ ಗಮನಕ್ಕೆ ತರಬೇಕು. ನಾನು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಸೀನ್ತಾ ಇದ್ದೀನಿ, ನಿಮ್ಮ ಅಪ್ಪಣೆ ಕೊಡಿ ಅಂತ. ಬೆಂಗಳೂರಿನ 369 ವಾರ್ಡ್ಗಳ ಪೈಕಿ ಜೆಡಿಎಸ್ಗೆ ಎಷ್ಟು ಸೀಟ್ಗಳನ್ನು ಬಿಟ್ಟುಕೊಡ್ತೀರಿ? ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭ ಮೈತ್ರಿಯಾದಂತಹ ಜೆಡಿಎಸ್ ರಾಜ್ಯದ ಸ್ಥಳೀಯ ಸಂಸ್ಥೆಯ ಚುನಾವಣೆ ಅಂತ ಬಂದಾಗ ಮೈತ್ರಿಯಲ್ಲಿ ಸ್ವಲ್ಪ ಧರ್ಮ ಸಂಕಟಗಳಾಗ್ತವೆ. ಜೆಡಿಎಸ್ ಬಾಹುಳ್ಯ ಪ್ರದೇಶ ಅಥವಾ ಜೆಡಿಎಸ್ ಪ್ರಾಬಲ್ಯ ಪ್ರದೇಶದಲ್ಲಿ ಏನಾದರೂ ನಾವು ಬಿಜೆಪಿ ಕ್ಯಾಂಡಿಡೇಟ್ಗೆ ಸೀಟ್ ಬಿಟ್ಟು ಕೊಟ್ಟರೆ, ನಾವು ಕಷ್ಟಪಟ್ಟು ಅಧ್ವಾನ ಮಾಡಿ ಕೃಷಿ ಮಾಡಿ ಗಟ್ಟಿಮುಟ್ಟಾದ ಭೂಮಿಯಲ್ಲಿ ಬಿಜೆಪಿ ಕ್ಯಾಂಡಿಡೇಟು ಕೃಷಿ ಮಾಡ್ಕೊಂಡು ಹೋದ್ರೆ ಕತೆ ಏನು? ನಾವು ಇಷ್ಟು ವರ್ಷಗಳ ಕಾಲ ಇಲ್ಲಿ ನಾವು ಕಷ್ಟಪಟ್ಟು ಕೊನೆಗೆ ನಾವು ಬಿಜೆಪಿಗೆ ಸೀಟು ಬಿಟ್ಟುಕೊಟ್ಟಾಗುತ್ತೆ ನಮ್ಮ ಬಾಹುಳ್ಯ ಪ್ರದೇಶವನ್ನು. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೀಟು ಹಂಚಿಕೆ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ. ಇತ್ತ ಜೆಡಿಎಸ್ ಮೌನಕ್ಕೆ ರಾಜ್ಯಸಭಾ ಸೀಟು ಹಂಚಿಕೆ ವಿಚಾರವೂ ಕಾರಣ. ಈಗಾಗಲೇ ದೇವೇಗೌಡರು ರಾಜ್ಯಸಭಾ ಸದಸ್ಯರು, ಅವರನ್ನೇ ಮುಂದುವರಿಸಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಜೆಡಿಎಸ್ನಿಂದ ಒತ್ತಡಗಳು ಹೋಗ್ತಾ ಇದೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬೈ ಎಲೆಕ್ಷನ್ನ ಎರಡು ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಆಗಿರಲಿ ಅಥವಾ ಜೆಡಿಎಸ್ನ ಯಾವೊಬ್ಬ ನಾಯಕನೂ ಕೂಡ ಸಕ್ರಿಯರಿಲ್ಲ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಸ್ಥಳದಿಂದ ಬಿಜೆಪಿ ಕಚೇರಿಯಿಂದಲೇ ನಮ್ಮ ರಿಪೋರ್ಟರ್ ಮಾರುತಿ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದು ಕಡೆ ರಾಜ್ಯದ ಎರಡು ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಬೈ ಎಲೆಕ್ಷನ್ನ ಕಾವೇರ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ರಾಜ್ಯ ಮಟ್ಟದ ಜೆಡಿಎಸ್ನ ನಾಯಕರು ಕಾಣ್ತಾ ಇಲ್ಲ. ಅವರ ಆಕ್ಟಿವ್ ಇಷ್ಟೊಂದು ಡಲ್ ಆಗೋದಕ್ಕೆ ಕಾರಣ ಏನು ಮಾರುತಿ? ಎಸ್, ಇಲ್ಲೇನು ರಾಜ್ಯದಲ್ಲಿ ಮತ್ತು
BJP ಮತ್ತು JDS ಮೈತ್ರಿ ಆಗಿರುವಂಥದ್ದು. ಈಗಾಗಲೇ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಕಾಂಗ್ರೆಸ್ ಅವರು ಕೂಡ 2 ಕ್ಷೇತ್ರದ ಗೆಲುವಿನ ನಿಟ್ಟಿನಲ್ಲಿ ಈಗಾಗಲೇ ರಣತಂತ್ರಗಳನ್ನು ರೂಪಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ BJP ನಾಯಕರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಕಾರ್ಯಗಳಾಗಿರ್ಬೋದು ಮತ್ತು ಒಂದು ರೀತಿಯಾದ ರಣತಂತ್ರವನ್ನು ಕೂಡ ಅವರು ರೂಪಿಸ್ತಾ ಇರೋದು. ಆದರೆ ಇಲ್ಲಿ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಈ ಮೈತ್ರಿ ಸಂಬಂಧಪಟ್ಟಂತೆ JDS ನಾಯಕರು ನಾಮಪತ್ರ ಸಲ್ಲಿಕೆ ವಿಚಾರದಲ್ಲಾಗಿರ್ಬೋದು ಮತ್ತು ಅದೇ ರೀತಿ ಬೈ ಎಲೆಕ್ಷನ್ ಪ್ರಚಾರ ವಿಚಾರದಲ್ಲಾಗಿರ್ಬೋದು ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಅಂದರೆ ಇಲ್ಲಿವರೆಗೂ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ಅಲ್ಲಿ JDSನ ನಾಯಕರಾಗಿರ್ಬೋದು ಯಾರೂ ಕೂಡ ಈ ಬೈ ಎಲೆಕ್ಷನಲ್ಲಿ ಆಗಿರ್ಬೋದು ಮತ್ತು ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಯಾರೂ ಭಾಗಿಯಾಗಿಲ್ಲ. ಯಾಕೆಂದರೆ ಈ ಹಿಂದೆ ನಡೆದಂತಹ 3 ಬೈ ಎಲೆಕ್ಷನಲ್ಲಿ ಕುಮಾರಸ್ವಾಮಿಯವರೇ ನೇರವಾಗಿ ಪ್ರಚಾರದಲ್ಲಿ ಇದ್ದಂಥವರು ಮತ್ತು ಅದೇ ರೀತಿ ನಾಮಪತ್ರ ಸಲ್ಲಿಕೆಯಲ್ಲೂ ಅಂದರೆ BJPಯವರು ನಾಮಪತ್ರಕ್ಕೆ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ JDS ನಾಯಕರಿದ್ದರು. ಅದೇ ರೀತಿ ಕುಮಾರಸ್ವಾಮಿ ಅವರ ಮಗ ಆದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ BJP ನಾಯಕರು ಅಂದರೆ BSY ಕೂಡ ಇದ್ದಂಥವರು. ಆದರೆ ಇವತ್ತು 2 ಬೈ ಎಲೆಕ್ಷನ್ ನಾಮಪತ್ರ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು JDS ನಾಯಕರು ಕೂಡ ಇದರಿಂದ ದೂರ ಉಳಿದಿರೋದು. ಇದೆಲ್ಲ ಒಂದು ಕಡೆ ಮೈತ್ರಿ ಗೊಂದಲಕ್ಕೆ ಸಾಕಷ್ಟು ಎಳುವು ಮಾಡ್ಕೊಡ್ತಾ ಇರೋದು. ಯಾಕೆಂದ್ರೆ ಈ ವಿಚಾರದಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಮೈತ್ರಿ ಸಾಕಷ್ಟು ಗೊಂದಲದಿಂದ ಕೂಡಿರುವಂಥದ್ದು. ಪ್ರಮುಖವಾಗಿ GB ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗ ಹಿಂದೆ ಕೂಡ ಸಾಕಷ್ಟು ಹೇಳಿಕೆಗಳು ಬರ್ತಾ ಇದ್ವು. ಯಾಕೆಂದ್ರೆ GB ನಮಗೂ ಕೂಡ ಪ್ರಾಬಲ್ಯ ಇದೆ, ನಮಗೆ ಬೆಂಗಳೂರಲ್ಲಿ ಸಂಬಂಧಪಟ್ಟಂತೆ ನಮಗೆ 80-90 ಟಿಕೆಟ್ಗಳನ್ನು ಬೇಕು, ವಾರ್ಡ್ಗಳು ಬೇಕು ಅಂತ ಕೂಡ ಏನು JDS ನಾಯಕರು ಒತ್ತಾಯ ಮಾಡ್ತಿದ್ರು ಮತ್ತು ದೇವೇಗೌಡರು ಕೂಡ ಸ್ವತಃ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಒಂದು ರೀತಿಯಾಗಿ ಮೈತ್ರಿಯಲ್ಲಿ ಗೊಂದಲಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದರಿಂದಾಗಿ ಸಾಕಷ್ಟು ಗೊಂದಲದಿಂದ ಕೂಡಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ರಾಜ್ಯಸಭೆ ಟಿಕೆಟ್ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಿಂದ ಸಂಬಂಧಪಟ್ಟಂತೆ ದೇವೇಗೌಡರನ್ನ ಆಯ್ಕೆ ಮಾಡಬೇಕು ಅಂತ ಏನು JDS ನಾಯಕರು ಕೂಡ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರನ್ನ ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಕೇಳಿ ಒತ್ತಾಯ ಮಾಡಿರುವಂಥದ್ದು. ಇನ್ನೊಂದು ಕಡೆ ರಾಜ್ಯ ನಾಯಕರು ಅಂದರೆ ರಾಜ್ಯ BJP ನಾಯಕರು ಕೂಡ ದೇವೇಗೌಡರಿಗೆ ಬದಲಾಗಿ ಸದಾನಂದ ಗೌಡರಿಗೆ ಅವಕಾಶ ಕೊಡಬೇಕು ಎಂಬ ಬಗ್ಗೆ ಕೂಡ ತೀರ್ಮಾನಗಳನ್ನು ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಹೈಕಮಾಂಡ್ಗೆ ಕಳಿಸಿರೋದು. ಈ 2 ವಿಚಾರದಿಂದ JDS BJPಯಿಂದ ಅಂತರ ಕಾಯ್ದುಕೊಳ್ತಿದೆಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಿರೋದು. ಪ್ರಮುಖವಾಗಿ ನೋಡೋದಾದ್ರೆ ಕೇವಲ ಹೈಕಮಾಂಡ್ ಮಟ್ಟದಲ್ಲಿ ಮೈತ್ರಿ ಆಗಿರೋದು ಎಂಬ ಮತ್ತೆ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹಿಂದಲೂ ಕೂಡ ಈ ರೀತಿಯಾದ ಹೇಳಿಕೆಗಳು ಬರ್ತಾ ಇದ್ವು. ಅಂದರೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ನಾಯಕರು ಯಾವುದೇ ರೀತಿಯ ಮೈತ್ರಿಗಳನ್ನು ಮಾಡ್ಕೊಂಡಿಲ್ಲ, ಕೇವಲ ಹೈಕಮಾಂಡ್ ಮಟ್ಟದಲ್ಲಿ ಮಾತ್ರ ಇದು ಮೈತ್ರಿಯಾಗಿದೆ ಎಂಬ ಪ್ರಶ್ನೆ ಕೂಡ ಕಾಡ್ತಿತ್ತು. ಈ 2 ಬೆಳವಣಿಗೆಗಳು ಮತ್ತು ಇವತ್ತು ಬೈ ಎಲೆಕ್ಷನ್ನಿಂದ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು JDS ನಾಯಕರು ದೂರ ಉಳಿದಿರೋದು ನೋಡಿದ್ರೆ ಇದಕ್ಕೊಂದು ರೀತಿ ಪುಷ್ಟಿ ಕೊಟ್ಟಂತೆ ಇರುತ್ತೆ. ಇದರಿಂದಾಗಿ ಈ ಪ್ರಶ್ನೆಗಳು ಇದ್ದಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ನಾವು ಹೇಳೋದಾದ್ರೆ JDS ನಾಯಕರನ್ನು ಯಾರು ಕೂಡ BJP ನಾಯಕರು ಕರೆದಿಲ್ವಾ ಎಂಬ ಪ್ರಶ್ನೆ ಕಾಡ್ತಿದೆ. ಯಾಕೆಂದ್ರೆ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ನಿಖಿಲ್ ಕುಮಾರಸ್ವಾಮಿ ಇವ್ರನ್ನ ಮನವೊಲಿಸುವ ಪ್ರಯತ್ನ BJP ನಾಯಕರು ಮಾಡಿಲ್ವಾ ಎಂಬ ಪ್ರಶ್ನೆ ಕೂಡ ಈಗ ಇದ್ದಿರುವಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ 2 ಬೈ ಎಲೆಕ್ಷನ್ ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಏನು ಒಂದು ರೀತಿಯಾದಂಥ JDS ಮತಗಳು ಇರುವಂಥದ್ದು ಮತ್ತು ಅಲ್ಲಿ ಒಕ್ಕಲಿಗದ ಮತಗಳು ಕೂಡ ಇರುವಂಥದ್ದು. ಇವು ಕೂಡ ನಿರ್ಣಾಯಕ ಆಗ್ತವೆ. ಆದರೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ BJP ನಾಯಕರು ಕುಮಾರಸ್ವಾಮಿನ ಆಗಿರ್ಬೋದು ಮತ್ತು ಈ ರೀತಿಯಾದಂಥ ಏನು JDS ನಾಯಕರಿದೆ ಅವರನ್ನ ಮನವೊಲಿಸುವ ಪ್ರಯತ್ನ ಮಾಡಿಲ್ವಾ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು ಸಾಯಿಲ್. ಇನ್ನು ಮಾರುತಿ, ಇನ್ನು ದಾವಣಗೆರೆ ದಕ್ಷಿಣ ಆಗಿರಲಿ ಬಾಗಲಕೋಟೆ ಆಗಿರಲಿ ಕುಮಾರಸ್ವಾಮಿ ಅವರ ವರ್ಚಸ್ಸು ಅಲ್ಲೂ ಕೂಡ ವರ್ಕೌಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಅವರನ್ನ ಕರೆಸಿ ಒಂದು ರೌಂಡು ಮತ ಪ್ರಚಾರಕ್ಕೂ ಮತ್ತೊಂದು ಯಾವುದಕ್ಕಾದ್ರೂ ಬಳಸ್ಕೊಂಡಿದ್ರೆ BJPಗೂ ಕೂಡ ಅದರಲ್ಲಿ ಅನುಕೂಲ ಆಗ್ತಾ ಇತ್ತು. ಆದರೆ ಕುಮಾರಸ್ವಾಮಿಯನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ BJP ನಾಯಕರು ಎಡವಟ್ಟು ಮಾಡ್ಕೊಂಡಿದ್ದಾರೋ ಏನು? ಎಸ್ ಸಾಯಿಲ್, ಈ ವಿಚಾರವೇ ನಾವು ಹೇಳ್ತಾರೆ ಅಂತಂದರೆ ಪ್ರಮುಖವಾಗಿ ಕುಮಾರಸ್ವಾಮಿಯವರು 2 ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ. ಅಂದರೆ ಒಂದು 5,000ರಿಂದ 10,000 ಮತಗಳಾಗಿರ್ಬೋದು ಮತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಸಂಬಂಧಪಟ್ಟಲ್ಲೂ ಕೂಡ ಅಲ್ಲಿ ಕೂಡ ಒಕ್ಕಲಿಗ ನಾಯಕರಿದ್ದಾರೆ ಮತ್ತು ಒಕ್ಕಲಿಗ ವೋಟರ್ಸ್ ಇದ್ದಾವೆ. ಅದೇ ರೀತಿ ಕುಮಾರಸ್ವಾಮಿಯ ಕಾರ್ಯಕರ್ತರು ಕೂಡ ಅಲ್ಲಿ ಇರುವಂಥದ್ದು. ಅವರನ್ನು ಕರೆಸಿ ಪ್ರಚಾರ ಮಾಡೋದ್ರಿಂದ ಇದು ಒಂದು ರೀತಿ BJPಗೂ ಕೂಡ ಅಡ್ವಾಂಟೇಜ್ ಆಗುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಏನು ಕುಮಾರಸ್ವಾಮಿ ಆಗಿರ್ಬೋದು ಈ ರೀತಿಯಾದ ಅಂದರೆ ಕುಮಾರಸ್ವಾಮಿ ಕೆಳಗಿರೋಂಥ ನಾಯಕರಾಗಿರ್ಬೋದು ಅಂದರೆ ಬಂಡಪ್ಪ ಕಾಶೆಂಪುರ ಆಗಿರ್ಬೋದು ಮತ್ತು GT ದೇವೇಗೌಡರು ಆಗಿರ್ಬೋದು ಮತ್ತು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಈ ರೀತಿಯಾದಂಥ ಏನು ಒಕ್ಕಲಿಗ ನಾಯಕರಾಗಿರ್ಬೋದು ಮತ್ತು JDS ಪ್ರಮುಖ ನಾಯಕರಿದ್ದಾರೆ ಅವ್ರನ್ನ ಕೂಡ ಈ ರೀತಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಪ್ರಚಾರ ಭಾಗಿಯಾಗಿಲ್ಲ. ಇದೆಲ್ಲ ಒಂದು ಕಡೆ ರಾಜ್ಯದಲ್ಲಿ ಅಸಮಾಧಾನ ಕೂಡಿದೆ ಎಂಬುದು ಕೂಡ ಪ್ರಶ್ನೆ ಆಗ್ತಿದೆ. ಯಾಕೆಂದ್ರೆ GBA ಸಂಬಂಧಪಟ್ಟಂತೆ ಸೀಟ್ ಹಂಚಿಕೆ ಆಗಿರ್ಬೋದು ವಾರ್ಡ್ ಹಂಚಿಕೆ ವಿಚಾರದಲ್ಲೂ ಕೂಡ ಒಂದು ರೀತಿ ಗೊಂದಲ ಆಗಿತ್ತು. ಅವರೊಂದು ಹೇಳಿಕೆಯನ್ನು ಕೊಡ್ತಿದ್ರು ಕೂಡ ಅದೇ ರೀತಿ BJP ನಾಯಕರು ಒಂದು ಹೇಳಿಕೆಯನ್ನು ಕೊಡ್ತಿದ್ರು. ನೇರವಾಗಿ ಕುಮಾರಸ್ವಾಮಿಯವರು ನಾನು ಯಾವುದೇ ರಾಜ್ಯ ನಾಯಕರನ್ನ ಕೇಳಲ್ಲ, ನಾನು ಹೈಕಮಾಂಡ್ ನಾಯಕರಿಂದ ಯಾವುದೇ ವಿಚಾರವಾಗಲಿ ನಾನು ಚರ್ಚೆ ಮಾಡ್ತೀನಿ ಅಂತ ಪದೇ ಕುಮಾರಸ್ವಾಮಿ ಕೂಡ ಹಲವು ಬಾರಿ ಹೇಳಿಕೆಯನ್ನು ನೀಡಿದ್ರು. ಅಂದರೆ MLA ಸೀಟು ಚರ್ಚೆ ವಿಚಾರವಾಗಿರ್ಬೋದು ಮತ್ತು ರಾಜ್ಯಸಭೆ ಟಿಕೆಟ್ ಚರ್ಚೆ ವಿಚಾರವಾಗಿರ್ಬೋದು ಮತ್ತು ಕೊನೆಗೆ GBA ಟಿಕೆಟ್ ಹಂಚಿಕೆ ವಿಚಾರವಾಗೂ ಕೂಡ ನಾನು ಹೈಕಮಾಂಡ್ ನಾಯಕರನ್ನ ಕದ ತಡ್ತೀನಿ, ಅಲ್ಲಿ ಹೈಕಮಾಂಡ್ ನಾಯಕರನ್ನ ನಾನು ಕೇಳ್ತೀನಿ ಅನ್ನೋ ಒಂದು ಅರ್ಥದಲ್ಲಿ ಕುಮಾರಸ್ವಾಮಿ ಹಲವು ಬಾರಿ ಹೇಳಿಕೆಗಳನ್ನು ನೀಡಿದರು. ಇದೆಲ್ಲ ಒಂದು ಕಡೆ ರಾಜ್ಯ BJP ನಾಯಕರಿಗೆ ಒಂದು ರೀತಿ ಅಸಮಾಧಾನಕ್ಕೆ ಕಾರಣ ಆಯಿತು ಎಂಬ ಪ್ರಶ್ನೆ ಕೊಡ್ತಿದೆ. ಅದರಿಂದಾಗಿ ಇಲ್ಲಿವರೆಗೂ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ಕುಮಾರಸ್ವಾಮಿನ ಆಗಿರ್ಬೋದು ಅವ್ರನ್ನ ಕೂಡ ಸಂಧಾನ ಮಾಡೋ ಪ್ರಯತ್ನ ಆಗಿರ್ಬೋದು, ಅವ್ರನ್ನ ಚುನಾವಣಾ ಪ್ರಚಾರಕ್ಕೆ ಕರೆತರುವ ಪ್ರಯತ್ನ ಆಗಿರ್ಬೋದು ಇಲ್ಲಿವರೆಗೂ ಕಾಣಿದಿಲ್ಲ. ಅದರಿಂದಾಗಿ ಎಲ್ಲ JDS ನಾಯಕರು ಅಂದರೆ ಕಾರ್ಯಕರ್ತರು ಕೂಡ BJPಯ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಕಾಣಿಸ್ಕೊಂಡಿಲ್ಲ. ಅದೇ ರೀತಿ ಬಾಗಲಕೋಟೆಯಲ್ಲಾಗಿರ್ಬೋದು ಮತ್ತು ದಾವಣಗೆರೆ ಇವೆರಡೂ ಕ್ಷೇತ್ರದಲ್ಲೂ ಕೂಡ ಏನು JDS ನಾಯಕರು ಅಂತರವನ್ನು ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ JDS ಅಂದರೆ
ರಾಜ್ಯ ಮಟ್ಟದ JDS ನಾಯಕರೇನಿದ್ದಾರೆ ಅವರು ಕೂಡ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿಯಾದ ಸೂಚನೆ ಕೊಟ್ಟಿಲ್ವಾ, ಅಂದರೆ ಪ್ರಚಾರದಲ್ಲಿ ಭಾಗಿಯಾಗಿ ಪ್ರಚಾರಗಳನ್ನ ಮಾಡಿ ಅಂತ ಸೂಚನೆ ಕೊಟ್ಟಿಲ್ವಾ ಎಂಬ ಪ್ರಶ್ನೆ ಕೂಡ ಮೂಡ್ತಿರೋಂಥದ್ದು ಸಾಹಿಲ್. ಧನ್ಯವಾದ ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.